ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಾನು ಹೇಳೋಕ್ಕೆ ಹೊರಟಿರೋ ಒಂದು ಟಾಪಿಕ್ ಏನಪ್ಪ ಅಂತ ಅಂದರೆ ವಾಷಿಂಗ್ ಮಿಷಿನ್. ಕೆಲವ್ರ ಮನೆಯಲ್ಲಿ ಫ್ರಂಟ್ ಲೋಡು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ, ಇನ್ನು ಕೆಲವ್ರ ಮನೆಯಲ್ಲಿ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಾರೆ. ಇವತ್ತಿನ ದಿನ ನಾನು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಹಾಗಾದರೆ ತಡಕ್ಕೆ ಬನ್ನಿ ನೋಡೋಣ. ಯಾರ್ಯಾರ ಮನೇಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಇರುತ್ತೋ ಅವರಿಗೆ ಇದು ಯೂಸ್ ಆಗುತ್ತೆ ನಾನು ಹೇಳೋ ಟಿಪ್ಸು ಅಂತ ಹೇಳ್ತೀನಿ. ಓನ್ಲಿ ನಮ್ಮ ಮನೇಲಿರೋದು LG ವಾಷಿಂಗ್ ಮಿಷಿನು 6.5 kg ಕೆಪಾಸಿಟಿದಿದೆ. LG ಅಷ್ಟೇ ಅಲ್ಲ, ನಾನು ಇವಾಗ ಹೇಳ್ತಾ ಇರೋದು ಬೇರೆ ಕಂಪ್ನಿಯ ವಾಷಿಂಗ್ ಮಿಷಿನಲ್ಲೂ ಕೂಡ ನಾನು ಹೇಳೋ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ನಿಮ್ಮ ಮಷಿನ್ ಯಾವಾಗಲೂ ಕ್ಲೀನಾಗಿರುತ್ತೆ ಮತ್ತು ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಕೂಡ ಇರೋಲ್ಲ. ಇದನ್ನು ಮಾತ್ರ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಯಾಕೆಂತಂದರೆ ಇಲ್ಲಿ ನಾನು ಹೇಳ್ಕೊಡೋ ಟಿಪ್ಸ್ಗಿನ ಇದು ತುಂಬ ಇಂಪಾರ್ಟೆಂಟು. ನೀವು ಪವರ್ ಆಫ್ ಮಾಡಿಬಿಟ್ಟು ನಿಮ್ಮ ವರ್ಕನ್ನು ಮಾಡಬೇಕಾಗುತ್ತೆ. ಈಗ ಅಂದರೆ ನಾನು ಹೇಳೋ ಟಿಪ್ಸನ್ನು ಫಾಲೋ ಮಾಡಿ. ಯಾಕೆ ಅಂತ ಅಂದರೆ ನಾನೀಗ ಆಫ್ ಮಾಡಿದ್ದೀನಿ, ಮಷಿನ್ನ ಪವರ್ ಆಫ್ ಮಾಡಿದ್ದೀನಿ. ಬಟ್ ಅಷ್ಟೇ ಅಲ್ಲ, ನೀವು ಪವರ್ ಆಫ್ ಮಾಡಿದ್ದೀನಿ ಅಂತೇಳಿ ಸುಮ್ಮನೆ ನೀವು ಹಾಗೇ ಕೆಲಸ ಮಾಡ್ಕೊಂಬಿಡಬೇಡಿ. ಎಲ್ಲರೂ ಏನು ಮಾಡಬೇಕು, ಪವರನ್ನು ಆಫ್ ಮಾಡಿಬಿಟ್ಟು ಈ ಪ್ಲಗ್ಗನ್ನು ರಿಮೂವ್ ಮಾಡಿ. ಓಕೆ, ನಾನು ರಿಮೂವ್ ಮಾಡ್ತಿದ್ದೀನಿ ನೋಡಿ. ಲಿಕ್ವಿಡ್ ಹಾಕ್ತಿರಲ್ವಾ, ಲಿಕ್ವಿಡ್ ಹಾಕಿದ ನಂತರ ಏನು ಮಾಡಬೇಕು ಅಂತ ಅಂದರೆ ಇಲ್ಲಿ ನೋಡಿ, ನಾನು ಲಿಕ್ವಿಡ್ ಹಾಕಿದ್ದು ಅದು ಇಲ್ಲೇ ಸಿಕ್ಕಾಕ್ಕೊಂಡಿದೆ. ಅಂದರೆ ನಾನು 1 ಮಂತ್ಗೆ ಅಥವಾ 15 ಡೇಸ್ಗೆ ಒಂದು ಸರಿ ಇದನ್ನು ಕ್ಲೀನ್ ಮಾಡಿಬಿಡ್ತೀನಿ. ಇದನ್ನು ಯಾವ ಥರ ಕ್ಲೀನ್ ಮಾಡೋದು ಅಂದರೆ ಎಲ್ಲ ಮಷಿನಲ್ಲೂ ಇಲ್ಲಿದೆ ನೋಡಿ, ಈ ಥರ ಆ್ಯರೋ ಮಾರ್ಕ್ ಇರುತ್ತೆ. ಅದನ್ನು ನೀವು ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದರೆ ಇದು ಆಚೆ ಬರುತ್ತೆ ನೋಡಿ. ತೆಗಿತೀನಿ ನೋಡಿ, ಆಚೆ ಬಂದಿದೆ ಅಲ್ವಾ. ಸೊ ಇದನ್ನು ನೀವು ಟೂತ್ ಬ್ರಷಿಂದ ಇದೇನು ಮಾಡ್ತೀರಾ ಕ್ಲೀನ್ ಮಾಡ್ಕೋಬೇಕು. ಟೂತ್ ಬ್ರಷಿಂದ ಇದನ್ನು ನಾನು ಕ್ಲೀನ್ ಮಾಡ್ತೀನಿ ನೋಡಿ. ಈ ಲಿಕ್ವಿಡ್ ಹಾಕೋ ಪ್ಲೇಸಲ್ಲಿ ನಾನು ಇವಾಗ ರಿಮೂವ್ ಮಾಡಿದ್ದೀನಲ್ವಾ, ಆ ಟ್ರೇಯನ್ನು ರಿಮೂವ್ ಮಾಡಿ ನಾವು ವಾಶ್ ಮಾಡ್ಕೋಬೋದು. ತೋರಿಸಿದೆ ಅಲ್ವಾ ಇವಾಗ ನಿಮಗೆ. ಸೊ ಅಲ್ಲೂ ಕೂಡ ಒಳಗಡೆ ನಾವು ಆ ಟ್ರೇ ಕೆಳಗಡೆನೂ ಕೂಡ ನೋಡಿ ಎಷ್ಟು ಲಿಕ್ವಿಡ್ ಚೆಲ್ಲೋಗಿದೆ ಅಂತೇಳಿ. ಸೊ ನೀವೇನು ಮಾಡಬೇಕು, ಒಂದು ಡ್ರೈ ಕ್ಲಾತ್ ಅಥವಾ ವೆಟ್ ಕ್ಲಾತ್ನ ತೊಗೊಂಡ್ಬಿಟ್ಟು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಅಲ್ಲೂ ಕೂಡ ನೀವು ಟೂತ್ ಬ್ರಷಿಂದ ಕೂಡ ಕ್ಲೀನಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡ್ಕೊಂಬಿಡಿ. ಸೊ ನೋಡಿ ಈ ಥರ ಇದೆ. ಸೊ ಏನು ಮಾಡಬೇಕು ಅಂತಂದರೆ ನೀವು ಅದು ಲಿಕ್ವಿಡ್ ಏನಾಗುತ್ತೆ, ಯಾಕೆ ಕ್ಲೀನ್ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ, ಲಿಕ್ವಿಡ್ ನೀವು ಹಾಕಿ ಅಲ್ಲೇ ಸ್ಟೋರ್ ಆಗಿಬಿಟ್ಬಿಟ್ಟು ಏನಾಗುತ್ತೆ, ಬ್ಯಾಡ್ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದು ಒಂಥರ ಕೆಮಿಕಲ್ ರಿಯಾಕ್ಷನ್ ಕೂಡ ಆಗ್ಬೋದು. ಸೊ ಏನು ಮಾಡಬೇಕಾಗುತ್ತೆ ಅಂದರೆ ಇದನ್ನು 15 ಡೇಸ್ ಅಥವಾ 1 ಮಂತ್ಗೆ ಒಂದು ಸರಿ ಕ್ಲೀನ್ ಮಾಡ್ಕೊತಾ ಇರಬೇಕು ನೀವು. ಇದರಿಂದ ಏನಾಗುತ್ತೆ, ಬ್ಯಾಡ್ ಸ್ಮೆಲ್ ಇರೋಲ್ಲ, ನಿಮ್ಮ ಮಷಿನ್ ಕೂಡ ಕ್ಲೀನಾಗಿರುತ್ತೆ. ನೋಡಿ, ನಾನಿವಾಗ ಟ್ರೇನ ಹಾಕ್ತೀನಿ. ಇದು ಟ್ರೇನ ಕ್ಲೀನ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಕೆಲವರು ಪೌಡರ್ ಹಾಕ್ತೀವಿ. ಇಲ್ಲಿ ಕೆಲವೊಂದು ಕಂಪ್ನಿಲಿ ಪೌಡರ್ ಹಾಕ್ಬೋದು ಅಥವಾ ಲಿಕ್ವಿಡ್ ಹಾಕೋ ಎರಡೂ ಆಪ್ಷನನ್ನು ಕೊಟ್ಟಿರ್ತಾರೆ. ಸೊ ಏನು ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಲಿಕ್ವಿಡನ್ನು ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ಲಿಕ್ವಿಡನ್ನು ಯೂಸ್ ಮಾಡಿ ನೋಡಿ. ಇವಾಗ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಡ್ರಮ್ ಏನಿರುತ್ತೆ ಅಲ್ವಾ, ಬಟ್ಟೆ ಹಾಕೋ ಡ್ರಮ್ಮು ಯಾವಾಗಲೂ ಕ್ಲೀನಾಗಿರಬೇಕು. ಕ್ಲೀನಾಗಿರಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ನೀವು ಬಟ್ಟೆಯನ್ನು ವಾಶ್ ಮಾಡಬೇಕಾದ್ರೆ ಫುಲ್ ಫಿಲಪ್ ಮಾಡಬಾರ್ದು. ಏನು ಮಾಡಬೇಕು ಅಂತಂದರೆ ಇದರ 3/4 ಭಾಗಷ್ಟು ಮಾತ್ರ ನಾವು ಬಟ್ಟೆಯನ್ನು ಹಾಕಬೇಕಾಗುತ್ತೆ. ಏನು, ಓನ್ಲಿ 75% ಭಾಗ ಮಾತ್ರ ನಾವು ಬಟ್ಟೆಯನ್ನು ಫಿಲ್ ಮಾಡಬೇಕಾಗುತ್ತೆ. ನೀವು ಫುಲ್ ಫಿಲಪ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಸ್ಕ್ರಬ್ ನೀಟಾಗಿ ಬಟ್ಟೆ ನಿಮ್ಗೆ ಕ್ಲೀನ್ ಆಗಲ್ಲ, ಸ್ಕ್ರಬ್ ಆಗಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೀಟಾಗಿ ನಿಮ್ಮ ಬಟ್ಟೆ ಕ್ಲೀನ್ ಆಗಬೇಕು ಅಂತಂದರೆ ಯಾವಾಗಲೂ ನೀವು 75% ಅಷ್ಟೇ, ಅಂದರೆ 3/4 ಭಾಗದಷ್ಟು ಮಾತ್ರ ಬಟ್ಟೆಗಳನ್ನು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ನೆಕ್ಸ್ಟು ಇದು ಇಲ್ಲೇನಿದೆ ರಬ್ಬರ್ ಇದೆಯಲ್ವಾ, ಸೊ ಈ ರಬ್ಬರು ಏನಾಗುತ್ತೆ ಅಂದರೆ ಅಲ್ಲಿ ಯಾವಾಗಲೂ ನೀರಿನ ಅಂಶ ಅಲ್ಲಿ ಕೂತ್ಕೊಂಡಿರುತ್ತೆ, ಅಂದರೆ ತೇವಾಂಶ ಯಾವಾಗಲೂ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತೀನಿ ಅಂತಂದರೆ
ಎವ್ರಿ ವಾಶ್ನ ನಂತರ ಏನು ಮಾಡಬೇಕು, ಈ ರಬ್ಬರ್ನ ಡ್ರೈ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ. ಮೊದಲೇ ಹೇಳಿದ ರೀತಿ ಇದನ್ನು ಒಂದು ಅರ್ಧ ಗಂಟೆನೋ ಅಥವಾ ಒಂದು 20 ನಿಮಿಷನೋ ನೀವು ಓಪನ್ ಮಾಡಿ ಇಡಬೇಕಾಗುತ್ತೆ. ಈ ಡ್ರಮ್ ಅವಾಗ ಏನಾಗುತ್ತೆ, ಡ್ರೈ ಆಗುತ್ತೆ. ನಿಮಗೆ ಇದರಿಂದ ಬ್ಯಾಡ್ ಸ್ಮೆಲ್ ಕೂಡ ಇರೋಲ್ಲ. ಯಾಕೆ ರಬ್ಬರನ್ನು ಒರೆಸ್ಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಅಲ್ಲಿ ತೇವಾಂಶ ನೋಡಿ ಯಾವ ಥರ ಕಲರೇ ಚೇಂಜ್ ಆಗಿಬಿಟ್ಟಿದೆ ರಬ್ಬರು. ಈ ತೇವಾಂಶ ಕೂತು ಏನಾಗುತ್ತೆ, ಅಲ್ಲಿ ನೀರು ನಿಂತು ಬ್ಯಾಡ್ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ. ಮತ್ತು ಯಾವಾಗ ಕೆಲವರು ನೋಡಿಕೊಂಡೇ ಇರಲ್ಲ, ಅಲ್ಲೆಲ್ಲ ಫುಲ್ ಏನಾಗುತ್ತೆ, ಕಪ್ಪು ಕೂತ್ಕೊಂಡಿರುತ್ತೆ. ಸೊ ಆ ಕಪ್ಪು ಕೂತ್ಕೊಂಡಿದ್ದೆಲ್ಲ ನಿಮ್ಮ ಬಟ್ಟೆಗೆ ಅಂಟ್ಕೊಳ್ಳೋದು, ನಿಮ್ಮ ಬಟ್ಟೆ ಎಲ್ಲ ಗಲೀಜಾಗೋದು, ನಿಮ್ಮ ಬಟ್ಟೆಗೆ ತಗಲೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಅಂತಂದರೆ, ಪ್ರತಿ ವಾಶ್ನ ನಂತರ ನೀವು ಇದನ್ನು ಈ ಥರನೇ ತೇವಾಂಶ ಆಗಿರುತ್ತಲ್ವ, ಡ್ರಮ್ಮು ಅಂದರೆ ಫುಲ್ ಇದು ಹಸಿಯಾಗಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತೀರಾ ನೀವು, ಗಾಳಿಗೆ ಅದನ್ನು ಒಂದು ಅರ್ಧ ಗಂಟೆ ಓಪನ್ ಆಗಿ ಇಡಬೇಕಾಗುತ್ತೆ. ನೆಕ್ಸ್ಟು ಟಿಪ್ಸ್ ಬಂದುಬಿಟ್ಟು, ಎಲ್ಲ ವಾಷಿಂಗ್ ಮೆಷಿನಲ್ಲೂ ಈ ಥರ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಕೊಟ್ಟಿರ್ತಾರೆ. ಜಸ್ಟ್ ನಾವು ಅಲ್ಲಿ ಏನಕ್ಕೆ ಯೂಸ್ ಆಗುತ್ತೆ, ಏನು ಬೆನಿಫಿಟ್ಸ್ ಇದೆ ಅಂತಂದರೆ, ನಾವು ಬಟ್ಟೆ ವಾಶ್ ಮಾಡೋವಾಗ ಪಿನ್ಸು, ಕಾಯಿನ್ಸು ಮತ್ತು ಏನಾದರೂ ಡಸ್ಟು ಏನಾರ ಇತ್ತು ಅಂತಂದರೆ ಎಲ್ಲ ನೀರು ಜೊತೆ ಅದೇನಾಗುತ್ತೆ, ಒಂದು 1/2 ಲೀಟರ್ ನೀರ ಜೊತೆ ಅಲ್ಲಿ ಫುಲ್ಲು ಕಲೆಕ್ಟ್ ಆಗಿರುತ್ತೆ. ನಾವೇನು ಮಾಡಬೇಕು, ಇದನ್ನು ಓಪನ್ ಮಾಡುವಾಗ ಒಂದು ನಿಮಿಷ ತೋರಿಸ್ತೀನಿ. ಕೆಳಗಡೆ ಅದು ವಾಲ್ ಥರ ಇದೆ, ಅದನ್ನು ಓಪನ್ ಮಾಡಿದಾಗ ನೀರು ಒಂದು ಅರ್ಧ ಲೀಟ್ರಷ್ಟು ನೀರು ಆಚೆ ಬರುತ್ತೆ ಡಸ್ಟ್ ಜೊತೆ. ಸೊ ಅದಕ್ಕೋಸ್ಕರ ನಾವು ಕೆಳಗಡೆ ಒಂದು ಪ್ಲೇಟನ್ನು ಇಟ್ಕೋಬೇಕಾಗುತ್ತೆ. ನೋಡಿ, ಇದನ್ನು ಈ ಥರ ನಾನು ಓಪನ್ ಮಾಡಲ್ಲ. ಸೊ ಇದನ್ನು ಇವಾಗ ಓಪನ್ ಮಾಡಿದ್ರೆ ನೀರು ಬರುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಓಪನ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ, ಆ ಡಸ್ಟು ಮತ್ತು ಆ ಡಸ್ಟಲ್ಲಿ ನಾವು ಇನ್ ಕೇಸ್ ಬಟ್ಟೆಯಲ್ಲಿ ಏನಾದರೂ ಕಾಯಿನ್ಸ್ ಇದ್ದಾಗ ಅಲ್ಲೆಲ್ಲ ಬಂದು ಕಲೆಕ್ಟ್ ಆಗಿರುತ್ತೆ. ಅದನ್ನು ನೀವು ಅಲ್ಲಿ ಕೈ ಹೋಗಲ್ಲ. ಸೊ ಅದಕ್ಕೇನು ಮಾಡ್ತೀರಾ, ಒಂದು ಟೂತ್ ಬ್ರಷಿಂದನೂ ಕೂಡ ಅದನ್ನು ಕ್ಲೀನ್ ಮಾಡ್ಕೊತಾ ಇರಿ. ನೋಡಿ, ಈ ಥರ ಇದೆ. ನೆಕ್ಸ್ಟು ಒಂದು ಚಿಕ್ಕ ಪೈಪ್ ಕಾಣುತ್ತಲ್ವ, ಇದು ಏನಕ್ಕೆ ಅಂತ ಅಂದರೆ, ನೀವು ಇವಾಗ ಏನೋ ಬಟ್ಟೆ ಹಾಕಿ ಮಷಿನ್ ರನ್ ಆಗ್ತಿರುತ್ತೆ, ಈ ಪ್ರೋಗ್ರಾಮ್ ರನ್ ಆಗ್ತಿರಬೇಕಾದ್ರೆ ನಿಮಗೆ ಯಾವುದೋ ಒಂದು ಎಮರ್ಜೆನ್ಸಿಯಾಗಿ ಬಟ್ಟೆ ಬೇಕಾಗಿರುತ್ತೆ. ಸೊ ಬಟ್ಟೆ ಬೇಕು ಅಂತ ಅಂದಾಗ ಕರೆಂಟ್ ಪವರ್ ಆಫ್ ಆಯಿತು ಅಂತಂದರೆ ಅದು ಈ ಡ್ರಮ್ ಏನಾಗುತ್ತೆ, ಅದು ಓಪನ್ ಆಗಲ್ಲ, ಈ ಡೋರ್ ಓಪನ್ ಆಗಲ್ಲ. ಸೊ ಅದಕ್ಕೆ ಏನು ಮಾಡ್ತೀರಾ ನೀವು ಅಂತಂದರೆ, ಈ ಚಿಕ್ಕ ಪೈಪ್ ಏನಿದೆಯಲ್ವಾ, ಸೊ ಈ ಪೈಪನ್ನು ಆಚೆ ತೆಗಿಬೋದು. ನಾನು ತೆಗಿತಿದ್ದೀನಿ ನೋಡಿ ಇವಾಗ. ಅದನ್ನು ತೆಗೆದ್ಬಿಟ್ಟು ಅದು ತಿರುಗಿಸೋದು, ಹಿಂಗೆ ಜಸ್ಟ್ ಹಿಂಗೆ ತಿರುಗಿಸಿದ್ರೆ ಅದು ಆಚೆ ಬರುತ್ತೆ. ಸೊ ಅದು ನೀರು ಬರುತ್ತೆ ಸ್ವಲ್ಪ ಅದರ ಜೊತೆ. ಏನು ಮಾಡಬೇಕು ಅಂತಂದರೆ, ನಮಗೆ ಬಟ್ಟೆ ಎಮರ್ಜೆನ್ಸಿ ಬೇಕು ಅಂತ ಅಂದಾಗ ನಾವು ಅದನ್ನು ಅಲ್ಲಿಂದ ಅಂದರೆ ಡ್ರಮ್ಮಲ್ಲಿ ಏನು ಕಲೆಕ್ಟ್ ಆಗಿರುತ್ತೋ ಆ ನೀರೆಲ್ಲ ಫುಲ್ ಆಚೆ ಬರುತ್ತೆ. ಆವಾಗ ನಾವು ಡ್ರಮ್ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಸೊ ನಾವಾಗ ಈ ಬೆನಿಫಿಟ್ಸನ್ನು ಯೂಸ್ ಮಾಡ್ಕೋಬೋದು. ಫಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಫಿಕ್ಸ್ ಆಯಿತು. ನೆಕ್ಸ್ಟ್ ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ನಿಮ್ಮದು ಬೇರೆ ಕಂಪ್ನಿ ಆದರೂ ಕೂಡ ನಿಮಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರಲ್ವ, ಅದನ್ನು ಫಾಲೋ ಮಾಡಿದರೆ ಸಾಕು. ಎಮರ್ಜೆನ್ಸಿ ಎಕ್ಸಿಟಲ್ಲಿ ನಾವು ಕರೆಂಟ್ ಹೋದಾಗ ಏನು ಮಾಡ್ಬೋದು, ನಾವು ಅದನ್ನು ಡೋರ್ ಓಪನ್ ಮಾಡಲಿಕ್ಕೆ ಆ ಚಿಕ್ಕ ಪೈಪಿಂದ ನಾವು ನೀರನ್ನು ಆಚೆ ತೆಗೆದು ಮಾಡ್ಕೋಬೋದು. ಬಟ್ ಇವಾಗಿನ ಮಷಿನಲ್ಲಿ ನಾವು ಪಾಸನ್ನು ಕೊಟ್ಟಿರ್ತಾರೆ. ಅಂದರೆ ನಾವು ಇನ್ನೂ ಯಾವುದಾದ್ರೂ ಬಟ್ಟೆನ ಆ್ಯಡ್ ಮಾಡಬೇಕು ಅಥವಾ ಬಟ್ಟೆನ ತೆಗಿಬೇಕು ಅಂತ ಅಂದಾಗ ಅಲ್ಲಿ ಪಾಸ್ ಇರುತ್ತೆ. ಮತ್ತು ಪಾಸ್ ಕೊಟ್ಟರೆ ನಾವು ಅಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅದು ಆ ಡ್ರಮ್ನ ಡೋರು ಓಪನ್ ಆಗುತ್ತೆ. ನಮಗೆ ಯಾವ ಬಟ್ಟೆ ಬೇಕೋ ಆ ಬಟ್ಟೆನ ನಾವು ಆಚೆ ತಗೊಂಡು ಮತ್ತೆ ನಾವು ಪ್ಲೇ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಯಾರ್ಯಾರ ಮನೆಯಲ್ಲಿ ಈ ಫ್ರಂಟ್ ಲೋಡ್ ಮಷಿನ್ ಇರುತ್ತೋ ಅವರೆಲ್ಲ ನಾನು ಹೇಳೋ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಮಷಿನ್ ಯಾವಾಗಲೂ ಕ್ಲೀನಾಗಿರುತ್ತೆ ಮತ್ತು ಬ್ಯಾಡ್ ಸ್ಮೆಲ್ ಇರಲ್ಲ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.